ನಿರ್ಧಾರಕ್ಕೆ ಸ್ಕೋರ್ ಏರ್ಪಡಿಸಲಾಗುತ್ತದೆ. ಹರೀಶ್ ಅವರಿಗೆ 2ನೇ ಎಸೆತ. ನಮ್ಮ ಕಿರಣ್ ಅವರು ಸ್ಟ್ರೈಕ್ ಅಲ್ಲಿ ಏನ್ ಮಾಡ್ತಾರೆ ನೋಡೋಣ. ಕಿರಣ್ ಅವರು 2ನೇ ಬಾಲ್ ಆದ್ರೂ ವಿಫಲವಾದ ಶಾಟ್. ಯಾವುದೇ ರನ್ ಕಲೆ ಆಟಲ್ಲಿ ವಿಫಲವಾಗಿದ್ದಾರೆ. ಹರೀಶ್ ಅವರ ಮೊಬೈಲ್ ಬಿಟ್ಟು ಬೌಲಿಂಗ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಒಳ್ಳೆ ಬೌಲಿಂಗ್ ನಿಮ್ಮಲ್ಲಿ ನೀವು ಆಡಿಸ್ತೀರಾ. ಮಿಸ್ ಆಗಿದೆ. ದೈ ಹೊಡೆದಿದೆ. ಇದು ಆಕ್ಚುಲಿ ಕ್ಯಾಚ್ ಇತ್ತು. ಮಾರ್ತಿ ಅವರು ಬೇಡ ಸಿಂಗಲ್ ಆಗಿ ತಲೆ ಹಾಕಿದ್ದಾರೆ. ತಂಡದ ಮತ 1 ರನ್ ಸೇರ್ಪಡೆ. ಹರೀಶ್ ಅವರ ಅದ್ಭುತವಾದ ಬೌಲಿಂಗ್. ಇನ್ನು 3 ಬಾಲ್ಗೆ 1 ರನ್ ಕೊಟ್ಟಿರೋದು. ಅದ್ಭುತ ಬೌಲಿಂಗ್ ಪ್ರದರ್ಶನ ಹರೀಶ್ ಅವರಿಂದ. ಮತ್ತೊಂದು ಬಾಲ್ ಏನಾಗಿದೆ. ಒಂದು ಸಿಂಗಲ್. ಚಿಕ್ಕವರು ಆಚೆಗಡೆ ಬರಬೇಕು. ಆಚೆಯಿಂದ ಫ್ರಂಟಿಂದ ಆಚೆ ಬರಬೇಕು. 4 ಮೊದಲನೇ ಸುತ್ತ. ಆಗಿದೆ. ಈ ತರ ಫೀಲ್ಡಿಂಗ್ ಬಾಳ್ಬಾರ್ದು. ಟೀಮಿಗೆ ಒಂದೊಂದು ಓವರ್ ಕಡಿಮೆ ಆಗುತ್ತೆ ರನ್ಗಳು. ಒಂದು ಇವಾಗ ನಮ್ಮ ಸ್ವಂತ ಇವರು ಹೊಡೆದೇಗಳು ಆಚೆನೆ ಹೋಗೋದು ಬಾಲ್ ಅಂತ ಸ್ಟ್ರೈಕ್ ರೇಟ್ ಇರೋ ಸಂತ ಏನ್ ಮಾಡ್ತಾರೆ. ಸಂತೋಷ್ ಅವರು ಹೊಡೆದಿದ್ದಾರೆ. ಶಾಟ್. ಇವೆಲ್ಲ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ ಮಾರ್ತಿ ಕಡೆಯವರಿಂದ. 3ನೇ ಎಸೆತ ಬೌಲಿಂಗ್. ಸಂತ ಅವರು ಸ್ಟ್ರೈಕ್ ಅಲ್ಲಿ ಬ್ಯಾಟನ್ನು ತಿರ್ಚಿದ್ದಾರೆ. ಅವರು ಸಿಗ್ತಾ ಇಲ್ಲ ಬಾಲು. ಅದ್ಭುತ ಬೌಲಿಂಗ್ ನಮ್ಮ ಅಣ್ಣ ಮಾರ್ತಿ ಅವ್ರ ಕಡೆಯಿಂದ 10 ನಂಬರ್ಗಳನ್ನು ಹಾಕಿ 10 ವಿಕೆಟ್ ತೆಗೆಯಕ್ಕಾಗಿಲ್ಲ ಅಂದ್ರೆ 10 ಬಾಲ್ ಬ್ಯಾಟ್ ಹಾಕ್ತಾ ಇದ್ದಾರೆ ನಮ್ಮ ಅಣ್ಣ. ಮತ್ತೊಂದು ಬಾಲ್ ಹಾಕಿಸಿದ ಹೊಡೆದಿದ್ದಾರೆ. ಇದು ವೈಡ್ ಬಾಲ್. ಅಂಪೈರ್ ಅವರಿಂದ 1 ರನ್ಗಳ ತಂಡಕ್ಕೆ ವೈಡಿಂದ ಸೇರ್ಪಡೆಯಾಗಿದೆ. ಒಂದು ವೈಡಿಂದ ಸೇರ್ಪಡೆಯಾಗಿದೆ. ನಮ್ಮ ಅವರಿಗೆ ತುಂಬಿರಿದ ಧನ್ಯವಾದಗಳು. ಇದ್ಯಾವ ಕಡೆ ನೋ ಬಲ್ಲ ನಾಲ್ಕು ಬಾಲ್ ವೈಡ್ ಬಾಲ್. ಮತ್ತೊಂದು ಎಕ್ಸ್ಟ್ರಾ ರನ್ ಆಗಿದೆ ವೈಡ್ ಇಂದ. 1 ರನ್ಗಳು ವೈಡ್ ಕಡೆ. ಮತ್ತೊಂದು ಬಾಲ್ ಎಸೆತ ಮಾಡ್ಕೊಳ್ಳ. ಇದು ಗುಡ್ ಬಾಲ್. ಕಮ್ ಬ್ಯಾಕ್ ಬಾಲ್. ವೈಡ್ ಆಗೋದ್ರಿಂದ ನೆಕ್ಸ್ಟ್ ಕಮ್ ಬ್ಯಾಕ್ ಬಾಲ್ ಮಾಡಿದ್ದಾರೆ ಮಾರ್ತಿ ಅವರು. ಒಳ್ಳೆ ಬೌಲಿಂಗ್ ಪ್ರದರ್ಶನ ಮಾರ್ತಿ ಕಡೆಯವರಿಂದ. 1 ರನ್ಗಳು ಕಲೆ ಹಾಕಿದ್ದಾರೆ. ಓವರ್ ಕಂಪ್ಲೀಟ್ ಆಗಿದೆ. 54 ರನ್ಗಳು 4 ವಿಕೆಟ್ಗಳು. ಎಷ್ಟು ಸ್ಕೋರು ಬಂದಿದ್ದಾರೆ ಇಲ್ಲಿ? ಲೈವ್ ಬಿಟ್ಟು ನಡಲೇ 4. ಎಷ್ಟಾಯ್ತು ಸ್ಕೋರು? ನೆಕ್ಸ್ಟ್ ಬೌಲರ್ ನೇಮ್ ಸ್ಪಿನ್ನರ್ ಕಣ ಸ್ಪಿನ್ನರ್ ಹೊಡೆಯೋ ಬಾಲು ಮೊದಲನೇ ಮ್ಯಾಚ್ ಕರೆಕ್ಟ್ ಬ್ಯಾಟಿ ಬರ್ತ ನಿಂಗೆ ರೈಟ್ ಸ್ಪಿನ್ ಪಕ್ಕ ಪಿಕ್ ಮಾಡಿ ಹೇಳ್ತೀನಿ. ಪಿಕ್ ಮಾಡು ಪಕ್ಕ ಬರ್ತಿದ್ವು. ಈ ತರ ನಾವು ಬೌಲಿಂಗ್ ಮಾಡ್ಬೋದು. ಬಿಟ್ಟವಾಡು ವಸಂತ ಸ್ಪಿನ್ ವಸಂತ ನೋಡು ಹೊಡಿತೀಯಾ. ವಿಕೆಟ್ ಬಿಟ್ಟಾಡು.